ಪೆಹಲ್ಗಾಂನಲ್ಲಿ ನಡೆದಂತಹ ನರಮೇಧದ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ನಡುವೆ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನ ನೀಡಿದೆ. ಹೌದು, ನಾಗರಿಕರ ರಕ್ಷಣೆ ಸಂಬಂಧ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ಅಂತ ಹೇಳಿದರೆ ಅಣುಕು ಪ್ರದರ್ಶನವನ್ನ ಮಾಡಿಸಲು ಸೂಚಿಸಲಾಗಿದೆ. ಎಲ್ಲ ರಾಜ್ಯಗಳಲ್ಲಿ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಿ ಅಂತ ಸೂಚಿಸಲಾಗಿದೆ. ಹೌದು, ದೇಶದ 244 ವರ್ಗೀಕೃತ ಜಿಲ್ಲೆಗಳಿಂದ ಗ್ರಾಮ ಮಟ್ಟದವರೆಗೂ ಕೂಡ ಮಾಕ್ ಡ್ರಿಲ್ ಆಯೋಜಿಸಲು ಕೇಂದ್ರ ಆಜ್ಞೆಯನ್ನು ಹೊರಡಿಸಿದ್ದು, ಇದರಲ್ಲಿ ಗೃಹ ರಕ್ಷಕ ದಳ, ಎನ್ಸಿಸಿ ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯುದ್ಧದ ಸಮಯದಲ್ಲಿ ನಡೆಯುವಂತಹ ರಕ್ಷಣಾ ಕಾರ್ಯದ ಮಾಕ್ ಡ್ರಿಲ್ ನಡೆಯಲಿದೆ. ಇನ್ನು ಮಾಕ್ ಡ್ರಿಲ್ ಘೋಷಣೆ ಬಳಿಕ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಮತ್ತೊಂದು ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಡಿಆರ್ಡಿಒ ಮತ್ತು ನೌಕಾಸೇನೆಯಿಂದ ಯಶಸ್ವಿ ಎಂಐಜಿಎಂ ಪರೀಕ್ಷೆಯನ್ನ ನಡೆಸಲಾಗಿದೆ. ಅಂದ್ರೆ ಸಮುದ್ರದಲ್ಲಿ ಮಲ್ಟಿ ಇನ್ಫ್ಲುಯೆನ್ಸ್ ಗ್ರೌಂಡ್ ಮೈ ಟೆಸ್ಟಿಂಗ್ ಅನ್ನ ನಡೆಸಲಾಗಿದೆ. ಶತ್ರುವಿನ ಹಡಗು ಸಬ್ಮಿರಿನ್ ಪತ್ತೆಯನ್ನ ಹಚ್ಚುವಂತಹ ಸಾಮರ್ಥ್ಯವನ್ನ ಇದು ಹೊಂದಿಲ್ಲದೆ ಸಮುದ್ರದ ಆಳದಲ್ಲಿಯೇ ಶತ್ರುವನ್ನ ಹೊಡೆದು ಉರುಳಿಸುತ್ತಂತೆ. ಇನ್ನು ಕೆಲವೇ ದಿನಗಳಲ್ಲಿ ನೌಕಾಸೇನೆಗೆ ಎಂಐಜಿಎಂ ಸೇರ್ಪಡೆಯೂ ಕೂಡ ಆಗಲಿದೆಯಂತೆ. ಒಟ್ಟಾರೆಯಾಗಿ ರಾಷ್ಟ್ರವ್ಯಾಪಿ ಸ್ಥಳೀಯ ಅಧಿಕಾರಿಗಳು, ಶಿಕ್ಷಣ ಸಂಸ್ಥೆಗಳು, ನಾಗರಿಕ ರಕ್ಷಣಾ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸುವಂತೆ ಗೃಹ ಸಚಿವಾಲಯ ತಿಳಿಸಿದೆ. ಇನ್ನು ಈ ಹಿಂದೆ ಇದೇ ರೀತಿಯಾದಂತಹ ಮಾಕ್ ಡ್ರಿಲ್ ಅನ್ನ 1971ರಲ್ಲಿ ನಡೆಸಲಾಗಿತ್ತು. ಆಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸಿತ್ತು. ಈಗ ಭಾರತ ಮತ್ತೆ ಮಾಕ್ ಡ್ರಿಲ್ಗೆ ಆದೇಶವನ್ನ ನೀಡಿದ್ದು ಕುತೂಹಲವನ್ನ ಕೆರಳಿಸಿದೆ.